ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋನ್ ಆರ್ಟಿಸ್ಟ್. ಓಕೆ ಗೈಸ್, ಇವತ್ತು ರೆಡಿ ಆಗಿಬಿಟ್ಟು ನಾವು ಸಂಡೇ ಲೇಟಾಗಿದ್ವಿ. ಸೊ ರೆಡಿ ಆಗಿಬಿಟ್ಟು ಇವಾಗ ಸೀದಾ ಹೊಲ್ದ ಹತ್ರ ಬಂದಿದ್ದೀವಿ. ಏನಕ್ಕೆ ಅಂದರೆ ಇವತ್ತು ನಮ್ಮ ದೊಡ್ಡಮ್ಮ ಅವ್ರ ದೇವ್ರು ಮಾಡ್ತಾವ್ರೆ. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ ಗೈಸ್. ಆವಾಗಲೇ ಬಂದ್ವಿ, ವ್ಲಾಗ್ ಮಾಡೋದನ್ನ ಮರ್ತ್ಬಿಟ್ಟು ಫೋನ್ ನೋಡ್ಕೊಂಡು ಕೂತಿದ್ದೆ. ಜನ್ಮಕ್ಕೆ ಹೋಗೋ ಇವಾಗ ನಮ್ಮ ದೊಡ್ಡಮ್ಮನೆ ಕರೆದ್ಬಿಟ್ಟು ನೆನಪಿಸೋರು ವ್ಲಾಗ್ ಮಾಡಂತ. ಸೊ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಏನೇನು ಮಾಡ್ತೀವಿ ಏನಂತ ತೋರಿಸ್ತೀನಿ ಗೈಸ್. ಕೀಪ್ ವಾಚಿಂಗ್. ಗೈಸ್, ಇದು ಚೌಡಮ್ಮನೆ ತಾನೇ? ಚೌಡಮ್ಮನೆ ಕಡೆ. ಹ್ಞೂ, ಕಾಳುವಳಮ್ಮ ಬೇರೆ ನಮ್ಮ ಅರ್ಥ ಮಾಡ್ತೀವಲ್ಲ, ಆಗ ಮದ್ದಡೆ ಅವಳು ಕಾಳುವಳಮ್ಮ. ಇಲ್ಲಿ ಚೌಡಮ್ಮನ ಮಾಡೋರೆ. ನಾನು ಸ್ವಲ್ಪ ಹೊತ್ತು ಎಡೆ ಹಾಕ್ತಾರೆ. ಪೂಜೆ ಎಲ್ಲ ಆಗೈತೆ. ಚಿಕನ್ ಸಾಂಬಾರು ಮಾಡಿ ಎಡೆ ಹಾಕ್ತಾರೆ. ಅಜ್ಜಿನೈತೆ ಅಜ್ಜಿ. ಗೈಸ್, ನಮ್ಮ ಅಮ್ಮ ಅಡುಗೆ ಮಾಡ್ತಾವ್ರೆ. ನಮ್ಮ ದೊಡ್ಡಮ್ಮ ಇಲ್ಲಿ ಏನೇನು ಹಾಕ್ಬೇಕು ಅಡುಗೆಗೆ ಅಂತ ಹೇಳ್ತವ್ರೆ. ಅಡುಗೆಗೆ ಏನೇನು ಹಾಕ್ಬೇಕಂತ ಹೇಳ್ತಾ ಇದೆಯಾ ಅಂತ. ಚಿಕನ್ ಮಾಡ್ತಾ ಇದ್ದೀವಿ, ಅದಕ್ಕೆಲ್ಲ ಮಸಾಲೆ ಹಾಕ್ತಾ ಇದ್ದೀವಿ. ಮಸಾಲೆ ಅಂದರೆ ತೆಂಗಿನಕಾಯಿ, ಧನಿಯಾ ಪುಡಿ, ಖಾರ ಪುಡಿ ಎಲ್ಲ ಅಷ್ಟೇ. ಇವರು ನಮ್ಮ ಅಜ್ಜಿ. ಇದು ನಮ್ಮ ಅಜ್ಜಿ ಬಿಡಿಸಿದ ರಂಗೋಲಿ ನೋಡ್ರಿ. ನಮ್ಮ ಅಜ್ಜಿ ಸ್ಟೇಜ್ ಆಗಿದ್ದು ರಂಗೋಲಿ ಮರ್ತಿಲ್ಲ, ಇನ್ನು ಕ್ಲೀನಾಗಿ ರಂಗೋಲಿ ಬಿಡಿಸೋರು. ಅಜ್ಜಿಗೆ ಕೈ ಆಗಲ್ಲ, ಆದರೂ ಬಿಟ್ಟೈತೆ. ಗೈಸ್, ಇದು ನಮ್ಮ ಮುನಿಯಪ್ಪ, ನಮ್ಮ ದೇವಸ್ಥಾನದಲ್ಲಿ ಮನ್ದೇವರು. ಎಲ್ಲೂ ಪೂಜೆ ಎಲ್ಲ ಆಗೈತೆ. ಎಲ್ಲ ಇನ್ನೇನು ಒಂದು ಸ್ವಲ್ಪ ಹೊತ್ತಲ್ಲಿ ಎಡೆ ಹಾಕ್ತಾರೆ. ಇದು ನಮ್ಮ ದೇವಸ್ಥಾನ. ಗೈಸ್, ಇವಾಗ ತಾನೆ ಸೋಂಬೇರಿ ಲೋಹಿತ್ ಬಂದವನೆ, ನಮ್ಮ ಶಶಿ ಅಕ್ಕ ಬಂದವ್ರೆ, ಈ ತೀಟೆ ಸುಬ್ಬಿ ಕುಮುದ ಬಂದವಳೆ. ಆಯ್ ಮಾಡೆ. ಅಲ್ಲಿ ಮುರಿದೋಗದೆ ಕುಮುದಂಗೆ ಏನು ಅಲ್ಲಿ ಮುರಿದೋಗೈತೆ ಗೈಸ್. ಗೈಸ್, ಭಟ್ರು ಅಡುಗೆ ಮಾಡ್ತಾವ್ರೆ. ಆಯ್ ಮಾಡ್ರಿ ನನ್ನ ವ್ಲಾಗಿಗೆ. ಆಯ್ ಮಾಡ್ರಿ ಗೈಸ್. ನಾಷ್ಟ ಮಾಡಿಲ್ಲ, ಹೊಟ್ಟೆ ಹಸಿತೈತೆ. ಬಟ್ ಇಲ್ಲಿ ಉಪ್ಪಿಟ್ಟು ಮಾಡೋರೆ. ಅಂದರೆ ಉಪ್ಪಿಟ್ಟು ತಿನ್ನಲ್ಲ. ಸೊ ಹೊಟ್ಟೆ ಹಸಿತೈತೆ. ಇವಾಗ ಅಡುಗೆ ಆಗಿದ ತಕ್ಷಣ ಮಸ್ತಾಗಿ ಬ್ಯಾಟಿಂಗ್ ಮಾಡಬೇಕು. ಬ್ಯಾಟಿಂಗ್ ಆದಮೇಲೆ ಜಯನ್ ಬರ್ತಡೆ ಬೇರೆ, ಅವಳಿಗೆ ಕೇಕ್ ಕಟ್ ಮಾಡ್ಸೋಕೆ ಹೋಗಬೇಕು. ಬರಲ್ಲ, ಇಲ್ಲಿ ಫುಲ್ ಬ್ಯುಸಿ ಇರ್ತೀನಿ ಅಂತ ಹೇಳಿದ್ದೀನಿ. ಬಟ್ ಸ್ಟಿಲ್ ಟ್ರೈ ಮಾಡ್ತೀನಿ ಹೋಗೋಕ್ಕೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಗೈಸ್, ನನ್ನ ಇಲ್ಲೇ ಕುಂಡಿಸ್ಬಿಟ್ಟವ್ರು ಯಾವಾಗಲಿಂದ. ಇಲ್ಲಿ ದೇವ್ರ ಹತ್ರ ಎಲ್ಲ ಪೂಜೆ ಮಾಡಿದ್ದೀವಲ್ಲ, ಇಲ್ಲೆಲ್ಲ ನಾಯಿ ಬಂದುಬಿಟ್ಟು ಅಲ್ಲೆಲ್ಲ ಹೋಗ್ಬಿಡುತ್ತೆ ಅಂತ ನೋಡ್ಕೊಂಡು ಕೂತ್ಕೊಂತ ಇಲ್ಲಿ ಕುಂಡಿಸೋದೆ ಗೈಸ್. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಸಾಕಾ? ಸಾಕು. ಸೌತೆಕಾಯಿ ಅದನ್ನೆಲ್ಲ ಹೊಚ್ಚಾಕಮ್ಮ ನೆನೀತದೆ. ಮುದ್ದೆ ಮಾಡ್ತವ್ರೆ ಗೈಸ್. ದೊಡ್ಡಮ್ಮಂಗೆ ಬರಂಗೆ ಹಾಕಿ ದೊಡ್ಡಮ್ಮ ಸಿಗಲ್ಲ ನಮಗೆ. ದೊಡ್ಡಮ್ಮ ನಮಗೆ ಸಿಗೋದೇ ತುಂಬ ರೇರು. ಅದಕ್ಕೆ ಸಿಕ್ಕಿದಾಗ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಂಬಿಡ್ತೀನಿ. ನಾವು ತೋಟ ಸೇರ್ಕೊಂಡ್ಬಿಡ್ತೀವಿ. ನಮ್ಮ ದೊಡ್ಡಮ್ಮ ಫುಲ್ಲು ತೋಟದ ಕೆಲಸದಲ್ಲಿ ಬ್ಯುಸಿ. ಯಾವತ್ತೂ ಜೋಡಿ ಹಾಕು. ನಮ್ಮ ದೊಡ್ಡಪ್ಪ ಬಂದಮೇಲೆ ನಮ್ಮ ದೊಡ್ಡಪ್ಪನೂ ತೋರಿಸ್ತೀನಿ ಗೈಸ್. ಇಲ್ಲಿ ಕಬಾಬ್ ಮಾಡ್ತವ್ರೆ. ಇನ್ನೊಂದು ಪಟ್ಟಿ ಮಾಡಿಸಿ ಬಂದೆ. ಇಲ್ಲ, ನಾನು ಹೆಂಗನಾಗಲಿ ಅಂತ ಒಂದು ಮಾಡಿಲ್ಲ. ನೀವು ಬಂದ ಕಬಾಬು ಅವಾಗಲಿಂದ ಕಬಾಬ್ ಬೇಕು ಅಂತ ಕೇಳ್ತಿದ್ಲು. ಹೋಗಿ ರಾಮಪ್ಪನ ಹತ್ರ ಇಸ್ಕೊಂಬಂದ್ಬಿಟ್ಟು ಒಂದು ಪೀಸ್ ಕೊಡೆ ಅಂದರೆ ಕೊಡ್ತಾ ಇಲ್ಲ ಗೈಸ್. ನಮಗೇನೆ ಅಣಕಿಸ್ತಾಳೆ. ನಮಗೇನೆ ಗೈಸ್, ಊಟ ಕೂತ್ಕೊಂಡಿದ್ದೀವಿ. ಫಸ್ಟ್ನೇ ಬಂದಿನಿ. ಗೈಸ್, ಕಬಾಬು, ಚಿಕನ್ ಫ್ರೈ, ಮುದ್ದೆ, ಮಟನ್ ಸಾಂಬಾರ್. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ತೊಲೆ.
ಗೈಸ್ ಅಲ್ಲಿ ಲೈನ್ ಹೋಗಿತ್ತು ಅಂತ ಮರ ಕಟ್ಬಿಟ್ಟವ್ರೆ, ಅದಕ್ಕೆ ನಮ್ಮ ದೊಡ್ಡಪ್ಪ ಬೈತೈತೆ. ಆ ಆಲದ ಮರ ತಂದು ಸಸಿ ಮಾಡಿ ಅದನ್ನು ಬೆಳ್ಸೋಕ್ಕೆ 4 ವರ್ಷದಿಂದ ಸಿಕ್ಕಾಪಟ್ಟೆ ಕಷ್ಟಪಟ್ಟವ್ರೆ ಗೈಸ್. ಆ ಮಳೆಯಲ್ಲಿ ಎಲ್ಲ ನಾವೇನು ಅಲ್ಲಿ ಮನೆಯಿಂದ ಮತ್ತೆ ಇಲ್ಲಿ ಹೊಲ್ದತ್ರಕ್ಕೆ ಬಂದು ದಿನ ಅದಕ್ಕೆ ನೀರು ಹಾಕಿ ಎಲ್ಲ ಮಾಡಿ ಕಷ್ಟಪಟ್ಟವ್ರು ಪಾಪ. ಈಗ ನೋಡ್ರೆ ಇವರು ಲೈನ್ ಬಂದೈತೆ ಅಂತ ಅದನ್ನು ಕಡ್ದೇ ಬಿಟ್ಟವ್ರೆ. ಇನ್ನು ಅರ್ಧ ಕಡ್ದವ್ರೆ, ಗಾಳಿ ಬಂದ ಇದು ಇನ್ನು ಅರ್ಧ ಪಾರ್ಟ್ ಇರೋದು ಬಿದ್ದೋಗ್ಬಿಡುತ್ತೆ, ಆ ರೇಂಜಲ್ಲಿ ಐತೆ. ಅದಕ್ಕೆ ಜಗಳ ಆಡ್ತವ್ರೆ ಗೈಸ್. ಪ್ಲಾಸ್ಟಿಕ್ ಕೋಟಿಂಗ್ ಮಾಡಿಸ್ಬಿಟ್ಟು ವೈರ್ನ ಎಳ್ಕೊಬೋದಿತ್ತಲ್ವ ಅಂತ ನಮ್ಮ ದೊಡ್ಡಪ್ಪ. ಅವರು ಲೈನ್ ಎಳಿಲೇಬೇಕಂತ ಕಟ್ ಮಾಡ್ಬಿಟ್ಟವ್ರೆ. ದೇವ್ರದ್ದು ಮರ ಬೇರೆ ಗೈಸದು, ಅದಕ್ಕೆ ಫುಲ್ ಸೀರಿಯಸ್ ಆಗಿಬಿಟ್ಟವರೆಲ್ಲ. ಇವಾಗ ಆ ಹೊಟ್ಟೆಯಿಂದ ಮೇನ್ ರೋಡ್ವರೆಗೂ ನಮ್ಮ ಮೊಳಕಾಲ ಹತ್ರ ಡ್ರಾಪ್ ತಗೊಂಡು ಅಲ್ಲಿಂದ ಬಸ್ಸಲ್ಲಿ ನೆಲಮಂಗ್ಳೂರು ಬಂದಿದ್ದು. ನಮ್ಮ ದೊಡ್ಡಮ್ಮನ ಬಸ್ ಹತ್ತಿಸಿ ಇವಾಗ ಜಯನ ಮೀಟ್ ಮಾಡೋಕ್ಕೆ ಹೋಗಬೇಕು. ಇಲ್ಲಿ ಕೇಕ್ ಆರ್ಡ್ರ್ ಕೊಟ್ಟಿದೆ ಅಂತ ಕೇಕ್ ತೊಗೊಳಕ್ಕೆ ಬಂದಿದ್ದೀವಿ. ಕೇಕ್ ತೊಗೊಂಡು ಇವಾಗ ಅವಳನ್ನ ಮೀಟ್ ಮಾಡೋಣ. ಶೀತಾ ಅದು ಒರೆಸ್ತಿದೆ ಕ್ಯಾಮ್ರಾ. ಗೈಸ್ ಏನು ಗೊತ್ತಾ ಗೈಸ್, ನಾನು ಹೇಳಿದ್ದೆ ಈ ಥರನೇ ಆರ್ಟ್ ಶೇಪಲ್ಲಿ ತಂಗಿಂತಾನೆ ಹಾಕ್ಸ್ಬೇಕು ಅಂತ. ಗೈಸ್ ಅದು ಏನು ಮಾಡೋಕ್ಕೆ ಗೈಸ್ ಅದು ಏನು ಮಾಡೋಕ್ಕಾಗಲ್ಲ. ಅವ್ನಿಗೆ ಯಾರಿಗೋ ಕನ್ನಡ ಬರಲ್ವಂತೆ ಗೈಸ್. ಇಂಥ ನನ್ನ ಮಕ್ಕಳನ್ನ ನಮ್ಮ ನೆಲಮಂಗಲದಲ್ಲಿ ಇಟ್ಕೊಂಡು ಆ ಬೇಕ್ರಿಯವ್ರಿಗೆ ಉಗ್ಗಿಬೇಕು. ತಂಗಿ ಅಂತ ಬರೀ ಅಂದರೆ ಸೊಟ್ಟಪಟ್ಟ ಹೆಂಗೆ ಬರ್ದೋ ನೋಡ್ರಿ. ಹೋಗಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಮಳೆ ಬರೋಂಗಾಗೈತೆ ಗೈಸ್, ಬೇಗ ಕಟ್ ಮಾಡಿಸಿ ಓಡೋಣ. ಗೈಸ್ ಅವರು ಫೋಟೋ ಶೂಟ್ ಮಾಡ್ತಾವ್ರೆ, ನಾವು ಸ್ಪ್ರೇ ಥರದ್ದು ಮರ್ಬಿಟ್ಟಿದ್ದೀವಿ. ನಿನ್ಗೆ ಒಳ್ಳೇದು ಮಾಡ್ತದ. ಎಲ್ಲೆಲ್ಲದು ಸ್ಪ್ರೇ ಸಿಗುತ್ತಾ ಅಂತ ತಗೊಬರಕ್ಕೆ ಹೋಗ್ತಾ ಇದ್ದೀವಿ. ಬ್ಯಾಡ್ ಲಕ್, ಸ್ಪ್ರೇ ಸಿಗಲಿಲ್ಲ. ಈಗ ಅಷ್ಟು ದೂರ ಹೋಗಿ ಬರೋಷ್ಟು ಪೇಷನ್ಸ್ ಇಲ್ಲ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಮಾಡಿದಾಯ್ತು, ಫೋಟೋಸ್ ರೀಲ್ಸ್ ಅದು ಇದು ಅಂತ 1 ಅವರ್ ವೇಸ್ಟ್ ಮಾಡಿದ್ದು ಆಯಿತು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆಯಿತು ಸಕ್ಸಸ್ಫುಲಿ. ಇವಾಗ ಮನೆಗೆ ಗೊತ್ತಾ ಇದ್ದೀವಿ. ಕೇಕ್ ಅವಳು ಅಲ್ಲಿವರೆಗೂ ತಗೊಂಡೋಗೋಕ್ಕಾಗಲ್ಲ, ಸೊ ಅಲ್ಲೇ ಹಾಕೋದು ಕೊಟ್ಬಿಟ್ಟು ಎಲ್ಲ ಮನೆಗೆ ಎಷ್ಟೊಂದು ವೀಡಿಯೋಸ್ ತಗೋಣ ಏನೋ ಗೊತ್ತಿಲ್ಲ. ಗೈಸ್ ನಾವು ಇವಾಗ ಅಲ್ಲಿಂದ ಬಂದು ಏನಾದರೂ ತಿನ್ನೋಣ ಅಂತ ಇಲ್ಲಿ ಬಂದಿದ್ದೀವಿ. ಇವಳು ನೋಡ್ರಿ, ಇವಳನ್ನ ಪಾನಿಪುರಿ ಬೇಕು ಅಂತ ಅಂದ್ಲು. ಕೊಡಿಸೋದೆ ತಿನ್ನೋಕ್ಕೋಗಿ ಬಾಯೆಲ್ಲ ಮಾಡ್ಕೊಂಡವಳೆ, ಅದಕ್ಕೆ ಮುಖ ಮುಚ್ಕೊಂಡವಳೆ ಗೈಸ್. ಆ್ಯಂಡ್ ಇವಾಗ ಅವಳಿಗೆ ಪಾನಿಪುರಿ ಆರ್ಡ್ರ್ ಮಾಡಿದ್ದೀವಿ. ನಾವಿಬ್ಬರು ಪೈನಾಪಲ್ ಜ್ಯೂಸ್ನ ಕುಡಿತಾ ಇದ್ದೀವಿ. ನೋಡೋಂಗೆ ಸೇವ್ ಪುರಿ ಆರ್ಡ್ರ್ ಮಾಡಿದ್ದೀವಿ. ಇರಲಿ ತೋರಿಸು, ಅವಳು ನೋಡೋಕ್ಕಷ್ಟೇ ಫ್ರೆಂಡ್ಸ್, ತಿನ್ನಲ್ಲ ಅಂತ ಹೇಳೋದು. ಅರ್ಧ kg ಕೇಕ್ ಒಬ್ಬಳೇ ತಿಂತಾಳೆ ಬಿಟ್ಟರೆ, ಆ ಥರ ವಾಪಸ್ ಓಕೆ ಗೈಸ್, ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಎಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನೇನು ಇವಾಗ ಊಟ ಮಾಡಿ ಮಲಗೋ ಅಂಥ ಟೈಮ್ ಆಗಿದೆ. ಆ್ಯಂಡ್ ಇವತ್ತು ಡೇ ವೆಲ್ ಸ್ಪೆಂಡೆಡ್ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟೊಂದು ದಿನ ಆದಮೇಲೆ ಹೊಲ್ದ ಹತ್ರ ಹೋಗಿದ್ದು, ಹೊಲಗಿಲ್ಲ ಎಲ್ಲ ನೋಡಿಕೊಂಡು ಒಂದು ಒಳ್ಳೆ ವೈಬು. ಈ ನೇಚರ್ ಮಧ್ಯೆ ಇದ್ದರೆ ಏನೋ ಒಂಥರ ಫ್ರೀಯಾಗಿ ಪೀಸಾಗಿರ್ತೀವಿ. ಒಂಥರ ಒಳ್ಳೆ ವೈಬ್ ಸಿಕ್ತು. ಅಲ್ಲಿಂದ ನನ್ನ 3 ಕೋತಿಗಳನ್ನ ಮೀಟ್ ಮಾಡಿದ್ದು, ಅದು ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ. ಸೊ ಇವತ್ತಿನ ಡೇನ ವೆಲ್ಲಾಗಿ ಸ್ಪೆಂಡ್ ಮಾಡಿದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಆಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಟಾಟಾ, ಬೈ ಬಾಯ್, ಟೇಕ್ ಕೇರ್.